ಮ್ಯಾಡ್ ಸ್ಕ್ವೇರ್ ಎಂಬುದು ತೆಲುಗು ಯುವ ಮನರಂಜನಾ ಚಿತ್ರವಾಗಿದ್ದು ಕಲ್ಯಾಣ್ ಶಂಕರ್ ಬರೆದು ನಿರ್ದೇಶಿಸಿದ್ದಾರೆ. ಚಿತ್ರದಲ್ಲಿ ನಾರ್ನೆ ನಿತಿನ್, ಸಂಗೀತ್ ಶೋಭನ್ ಮತ್ತು ರಾಮ್ ನಿತಿನ್ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಭೀಮ್ ಸಿಸಿರೋಲಿಯು ಸಂಗೀತ ಸಂಯೋಜಿಸಿದ್ದು, ಶಾಮ್ದತ್ ಸೈನುದ್ದೀನ್ ಅವರ ಛಾಯಾಗ್ರಹಣ ಮತ್ತು ನವೀನ್ ನೂಲಿ ಸಂಕಲನ ಮಾಡಿದ್ದಾರೆ. ಈ ಚಿತ್ರವನ್ನು ಸಿತಾರಾ ಎಂಟರ್ಟೈನ್ಮೆಂಟ್ಸ್ ಮತ್ತು ಫಾರ್ಚೂನ್ 4 ಸಿನಿಮಾಸ್ ಬ್ಯಾನರ್ಗಳ ಅಡಿಯಲ್ಲಿ ಹರಿಕಾ ಸೂರ್ಯದೇವರ ಮತ್ತು ಸಾಯಿ ಸೌಜನ್ಯ ಜಂಟಿಯಾಗಿ ನಿರ್ಮಿಸಿದ್ದಾರೆ. ಮ್ಯಾಡ್ ಸ್ಕ್ವೇರ್ ಬ್ಲಾಕ್ಬಸ್ಟರ್ ಮನರಂಜನಾ ಚಿತ್ರ ಮ್ಯಾಡ್ನ ಮುಂದುವರಿದ ಭಾಗವಾಗಿದೆ. ಕಥೆ: ಎಂಜಿನಿಯರಿಂಗ್ ಅಧ್ಯಯನವನ್ನು ಪೂರ್ಣಗೊಳಿಸಿದ ನಂತರ ಮನೋಜ್, ಅಶೋಕ್ ಮತ್ತು ದಾಮೋದರ್, ನರ್ನೆ ನಿತಿನ್, ರಾಮ್ ನಿತಿನ್ ಮತ್ತು ಸಂಗೀತ್ ಶೋಭನ್ ತಮ್ಮ ಆಸಕ್ತಿಗಳನ್ನು ಮುಂದುವರಿಸುವತ್ತ ಗಮನಹರಿಸುತ್ತಾರೆ. ಒಂದು ದಿನ ಅವರ ಸ್ನೇಹಿತ ಲಡ್ಡು ಅಲಿಯಾಸ್ ಗಣೇಶ್, ವಿಷ್ಣು ಮದುವೆಯಾಗುತ್ತಿದ್ದಾರೆಂದು ಅವರಿಗೆ ತಿಳಿಯುತ್ತದೆ. ಆಹ್ವಾನವಿಲ್ಲದಿದ್ದರೂ ಮೂವರು ಮದುವೆಗೆ ಹಾಜರಾಗಲು ನಿರ್ಧರಿಸುತ್ತಾರೆ. ಆದಾಗ್ಯೂ ನಿರೀಕ್ಷೆಯಂತೆ ಲಡ್ಡುವಿನ ಮದುವೆ ರದ್ದಾಗುತ್ತದೆ. ಮದುವೆ ರದ್ದಾದ ನಂತರವೂ ಲಡ್ಡು ಮತ್ತು ಅವನ ಮೂವರು ಸ್ನೇಹಿತರು ಹನಿಮೂನ್ ಪ್ರವಾಸಕ್ಕಾಗಿ ಗೋವಾಕ್ಕೆ ತೆರಳುತ್ತಾರೆ. ಲಡ್ಡು ಮನೋಜ್, ಅಶೋಕ್ ಮತ್ತು ದಾಮೋದರ್ ಅವರನ್ನು ತನ್ನ ಮದುವೆಗೆ ಏಕೆ ಆಹ್ವಾನಿಸಲಿಲ್ಲ? ಅವರು ಆಹ್ವಾನವಿಲ್ಲದೆ ಹಾಜರಾದಾಗ ಏನಾಯಿತು? ಯಾವ ಸಂದರ್ಭಗಳಲ್ಲಿ ಮದುವೆಯನ್ನು ರದ್ದುಗೊಳಿಸಲಾಯಿತು? ಮದುವೆ ರದ್ದಾದರೂ ಅವರೆಲ್ಲರೂ ಹನಿಮೂನ್ಗೆ ಏಕೆ ಹೋದರು? ಗೋವಾದ ವಸ್ತು ಸಂಗ್ರಹಾಲಯದಲ್ಲಿ ಚಿನ್ನದ ಸರ ಕಳ್ಳತನ ಪ್ರಕರಣದಲ್ಲಿ ಅವರು ಹೇಗೆ ಸಿಕ್ಕಿಹಾಕಿಕೊಂಡರು? ದರೋಡೆಕೋರ ಭಾಯ್ ಸುನಿಲ್ ಲಡ್ಡುವಿನ ತಂದೆಯನ್ನು ಮುರಳೀಧರ್ ಏಕೆ ಅಪಹರಿಸಿದ? ಲೈಲಾ, ಪ್ರಿಯಾಂಕಾ ಜವಾಲ್ಕರ್ ಯಾರು ಮತ್ತು ಎಲ್ಲರೂ ಅವಳನ್ನು ಏಕೆ ಹುಡುಕುತ್ತಿದ್ದಾರೆ? ಚಿನ್ನದ ಸರ ಕಳ್ಳತನ ಪ್ರಕರಣ ಏನಾಯಿತು? ಅವರು ಲಡ್ಡುವಿನ ತಂದೆಯನ್ನು ಹೇಗೆ ರಕ್ಷಿಸಿದರು? ಮತ್ತು ಅಶೋಕ್ ಕುಮಾರ್, ನಾರ್ನೆ ನಿತಿನ್ ಪಾತ್ರವು ಇಡೀ ಕಥೆಯನ್ನು ಹೇಗೆ ತಿರುಚಿತು? ಈ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರಗಳು ಮ್ಯಾಡ್ ಸ್ಕ್ವೇರ್ನ ಕಥಾವಸ್ತುವನ್ನು ರೂಪಿಸುತ್ತವೆ.